ಕಾಂಗ್ರೆಸ್ ವಿಚಾರ ನೋಡೋದಾದ್ರೆ ಕೋಲಾರದಲ್ಲಿ ಕಾಂಗ್ರೆಸ್ಗೆ ಇರುವಂತಹ ಸಮಸ್ಯೆ ಏನು? ಮುನಿಯಪ್ಪ ಅವರು ಇನ್ನೂ ಯಾಕೆ ತಣ್ಣಗಾಗ್ತಾ ಇಲ್ಲ ಅದು ನೋಡ್ತಾ ಹೋಗೋಣ. ಇಷ್ಟು ದಿನ ಸಚಿವ ಮುನಿಯಪ್ಪ ಅವರ ಕುದಿ ಮೌನ ಈಗ ಸಿಎಂ ಡಿಸಿಎಂ ವಿರುದ್ಧ ಆಕ್ರೋಶವನ್ನ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಕ್ಷೇತ್ರದ ನಾಯಕರಿಗೆ ಆತಂಕ ಏನಾದರೂ ಕಾಡ್ತಾ ಇದೆಯಾ ಮುನಿಯಪ್ಪ ಅವರ ನಡೆಯಿಂದ? ನೀವೇ ಮುನಿಯಪ್ಪ ಅವರ ಕೋಪವನ್ನ ತಣ್ಣಗಾಕ್ಸಿ ಅಂತ ಲೋಕಲ್ ಲೀಡರ್ಸ್ ಕೇಳ್ತಾ ಇದ್ದಾರಂತೆ. ಸ್ವಲ್ಪ ಮೈ ಮರೆತರು ಎರಡೂ ಕ್ಷೇತ್ರದಲ್ಲೂ ಹೊಡೆತ ಬೀಳತ್ತೆ ಕಾಂಗ್ರೆಸ್ಗೆ. ಸಿಎಂ ಡಿಸಿಎಂಗೆ ಎರಡೂ ಕ್ಷೇತ್ರದ ನಾಯಕರು ಮೊರೆ ಇಡ್ತಾ ಇದ್ದಾರೆ ಅಂತ ಸದ್ಯದ ಮಾಹಿತಿ. ಮುನಿಯಪ್ಪ ಅವ್ರನ್ನ ಕೋಲಾರದಲ್ಲಿ ಮೊನ್ನೆ ಅಧಿಕೃತವಾಗಿ ಅಬ್ಬರದ ಪ್ರಚಾರಕ್ಕೆ ಸಿಎಂ ಡಿಸಿಎಂ ಚಾಲನೆ ಕೊಟ್ಟರು. ಅಲ್ಲಿನ ನಾಯಕ ಮುನಿಯಪ್ಪ ಅವ್ರನ್ನೇ ಕರೆದಿರ್ಲಿಲ್ಲ. ಅದು ಅವ್ರ ಕೋಪಕ್ಕೆ ಮತ್ತಷ್ಟು ಒಂದು ಪೆಟ್ರೋಲ್ ಸುರಿದಂಗೆ ಆಗಿದೆ ಈಗ. ನನಗೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಹಾಕಿದ್ದಾರೆ. ನನಗೆ ಅಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಹೇಳಿದ್ದಾರೆ. ನಾನು ಅಲ್ಲಿ ಕಾರ್ಯಕ್ರಮದಲ್ಲಿ ದೇವನಹಳ್ಳಿಯಲ್ಲಿ ಒಂದು ಸಭೆಯಲ್ಲಿದ್ದೆ. ನನಗೆ ಅವರು ಕೋಲಾರಕ್ಕೆ ಹೋಗ್ತಾ ಇದ್ದೀವಿ, ನೀವು ಬರಬೇಕು ಅನ್ನೋ ವಿಷಯ ನನಗೆ ತಿಳಿಸಿಲ್ಲ. ಅಲ್ಲ, ಅವ್ರು ಕರೀಲಿಲ್ಲ ಅಂದರೆ ಅಲ್ಲಿ ಬೇರೆ ಇನ್ಚಾರ್ಜ್ ಹಾಕಿರ್ತಾರೆ, ಅವರು ಕೆಲಸ ಮಾಡ್ತಾರೆ. ನನಗೆ ಇಲ್ಲಿ ಇನ್ಚಾರ್ಜ್ ಇದೆ, ನಾನು ಇಲ್ಲಿ ಕೆಲಸ ಮಾಡ್ತೀನಿ. ಅವ್ರು ಕರೆದಿದ್ರೆ ನಾನು ಹೋಗ್ತಿದ್ದೆ, ಅವ್ರು ಕರೀಲಿಲ್ಲ. ಅದು ಅಲ್ಲೇ ಕೇಳಬೇಕು, ಅಧ್ಯಕ್ಷರನ್ನು ಕೇಳಬೇಕು, ಮುಖ್ಯಮಂತ್ರಿಗಳನ್ನೂ ಕೇಳಬೇಕು. ಆದರೆ ನೋವಿದೆ. ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸಿದವರು, ಬಿ ಜೆ ಪಿನ ರಾರಾಜಿಸಿ ಬಿ ಜೆ ಪಿನ ಗೆಲ್ಲಿಸಿದವ್ರನ್ನ ಮುಂದೆ ಇಟ್ಕೊಂಡು ಮತ್ತೆ ಕಾಂಗ್ರೆಸ್ ತರ್ತೀವಿ ಅಂತ ಇದ್ದಾರೆ. 5 ಲಕ್ಷ ಜನ ಓಟ್ ಹಾಕಿದ್ದಾರೆ. ನೋವಿನಿಂದ ದುಃಖದಿಂದ ಇದ್ದಾರೆ. ಅವರ ದುಃಖ ದುಮ್ಮಾನವನ್ನು ವಿಚಾರಿಸೋರಿಲ್ಲ. ಎಲೆಕ್ಷನ್ ಮಾಡ್ತಾ ಇದ್ದಾರೆ, ಅವ್ರನ್ನ ಯಾರೂ ಸರಿಯಾಗಿ ವಿಚಾರಿಸ್ಕೊಳ್ತಾ ಇಲ್ಲ. ಏನಪ್ಪ ಮತ್ತೆ ಅಲ್ಲಿ ಕಾಂಗ್ರೆಸ್ ಬರಬೇಕೆ, ಹ್ಯಾಕಿಂಗ್ ಆಗ್ತಾಯಿದೆ ಅಂತ ನನಗೆ ನೋವಿದೆ. ಪಕ್ಷ ಗಣಿಸಿಲ್ಲ. ಕೆಲವು ಶಾಸಕರು ಅಬ್ಜೆಕ್ಷನ್ ಮಾಡಿದ್ರು. ಚುನಾವಣೆ ನಡೆಯುವಾಗ ತೊಂದರೆಗಳಾಗಬಾರ್ದು, ಗೆಲ್ಲೇಬೇಕು ಅಂದಾಗ ಅವರು ಶಾಸಕರ ಮಾತಿಗೆ ಗೌರವ ಕೊಟ್ಟಿದ್ದಾರೆ. ಸಂತೋಷ. ಅವ್ರು ಗೆಲ್ಸ್ಕೊಂಬರಲಿ, ಅವರೇ ಗೆಲ್ಸ್ಕೊಂಬರ್ಲಿ, ತೊಂದರೆ. ನಾವೇನು ಹೋಗಲ್ಲ ಕೋಲಾರದ ಕಡೆ. ಅಲ್ಲ, ನನಗೆ ಕೊಟ್ಟಿರೋ ಕಡೆ ನಾನು ಕೆಲಸ ಮಾಡಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖೇಶ್ ನೀಡ್ತಾರೆ. ಸುಖೇಶ್, ಇರುವ ಅಸಮಾಧಾನದ ಜೊತೆಗೆ ಮತ್ತಷ್ಟು ಕೋಪ ಜಾಸ್ತಿ ಆಗುವಂತೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಲೀಡರ್ಸ್ಗಳು ಅಂತ. ಕೋಲಾರದಲ್ಲೇ ಸಮಾವೇಶ ಪ್ರಚಾರಕ್ಕೆ ಅಧಿಕೃತ ಚಾಲನೆ ಕೊಟ್ಟರು, ಅಲ್ಲಿನ ಲೀಡರ್ನ ಕರೆಯಲ್ಲ ಅಂದ್ರೆ ಏನರ್ಥ? ಇವ್ರುಗಳೇ ಟ್ರಿಗರ್ ಮಾಡ್ತಾ ಇದ್ದಾರೆ ಮುನಿಯಪ್ಪ ಅವ್ರನ್ನ. ವಿದ್ಯಾ, ಒಂದು ಸ್ಪಷ್ಟ, ಈ ವಿಚಾರದಲ್ಲಿ ಮುನಿಯಪ್ಪ ಅವರಿಗೆ ಬಹಿರಂಗವಾಗಿ ತಮ್ಮ ಹೇಳಿಕೆಯನ್ನು ಕೊಡಲಿಕ್ಕೆ ಅಥವಾ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಲಿಕ್ಕೆ ಅದೇ ಕಾರಣವಾಗಿರುವಂಥದ್ದು. ಸ್ವತಃ ಅವ್ರ ಅಳಿಯನಿಗೆ ಟಿಕೆಟ್ ಮಿಸ್ ಆದಾಗ ಬೇರೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದಾಗಲೂ ಕೂಡ ಒಂದು ಹಂತದ ಮಾತನ್ನು ಹಿಡಿದಿಟ್ಟುಕೊಂಡೇ ಮಾತಾಡ್ತಾ ಇದ್ರು KH ಮುನಿಯಪ್ಪನವರು. ಆದರೆ ಯಾವಾಗ ಕುರುಡುಮಲೆಯಲ್ಲಿ ಪೂಜೆ ಮಾಡಿ ಅಲ್ಲಿಂದ ಅಧಿಕೃತ ಚಾಲನೆ ಅಂತ ಘೋಷಣೆ ಮಾಡುವ ಸಂದರ್ಭದಲ್ಲಿ ಅದು ಕೋಲಾರ ಜಿಲ್ಲೆಯಲ್ಲಿ ಬರುತ್ತೆ. ಅಲ್ಲಿಗೆ CM ಮತ್ತು DCM ಹೋಗ್ತಾರಾದರೂ ಕೂಡ ಅಧಿಕೃತವಾಗಿ ಮುನಿಯಪ್ಪ ಅವರಿಗೆ ಇನ್ವೈಟ್ ಮಾಡಿಲ್ಲ ಅನ್ನುವಂಥ ವಿಚಾರದ ನಂತರ ಅವರು ಸ್ಪಾರ್ಕ್ ಆದಂಗಿದೆ. ಕೋಲಾರವನ್ನು ಅವರೇ ಗೆಲ್ಲಿಸ್ಕೊಂಡು ಬರಲಿ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. BJPಯನ್ನು ಗೆಲ್ಲಿಸಲಿಕ್ಕೆ ಓಡಾಡಿದಂಥವರ ಜೊತೆ ಸೇರಿ ಇವರೀಗ ಕಾಂಗ್ರೆಸ್ನ ಗೆಲ್ಸ್ಕೊಬರ್ಬೇಕಾಗಿದೆ. ಭಾಳ ಸಂತೋಷ, ಅವರು ಗೆಲ್ಸ್ಕೊಬರಲಿ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದು. ಇಲ್ಲ ಒಂದು ಕಡೆ ಸಹಜವಾಗಿಯೇ ಮುನಿಯಪ್ಪ ಅವರ ಸ್ವಂತ ಜಿಲ್ಲೆ ಕೋಲಾರದಲ್ಲಿ ಕಾಂಗ್ರೆಸ್ ಮುನಿಯಪ್ಪ ಅವ್ರನ್ನ ಕಡೆಗಣಿಸ್ತಾ ಅನ್ನುವಂಥ ಪ್ರಶ್ನೆ ಬಹುಶಃ ಇದು ಕೇವಲ ಇಷ್ಟಕ್ಕೆ ಸೀಮಿತ ಅಲ್ಲ, ಒಂದು ಕೋಲಾರಕ್ಕೆ ಸೀಮಿತ ಆಗಲ್ಲ. ಇದು ಅಸಮಾಧಾನದ ಸ್ಫೋಟ ಅಥವಾ ಇವರ ಅಸಮಾಧಾನವನ್ನು ಯಾವ ರೀತಿ ಮುಂದೆ ವ್ಯಕ್ತಪಡಿಸ್ತಾ ಹೋಗ್ತಾರೆ ಅನ್ನೋದ್ರ ಮೇಲೆ ಬೇರೆ ಬೇರೆ ಪರಿಣಾಮಗಳು ಕೂಡ ಬೀರುವಂಥ ಸಾಧ್ಯತೆ ಕೂಡ ಇದೆ. ವಿದ್ಯಾ, ಥ್ಯಾಂಕ್ ಯು ಸುಖೇಶ್ ತಮ್ಮ ಡೀಟೇಲ್ಸ್ಗೆ. ಇದಕ್ಕೂ ಮುಂಚೆ ಈ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಮಾತ್ರ ನಮ್ದೆಲ್ಲ ಅಸಮಾಧಾನ, ಕಾಂಗ್ರೆಸ್ ಅನ್ನ ಗೆಲ್ಸೋದಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂತ ಮುನಿಯಪ್ಪ ಅವ್ರು ಹೇಳ್ತಾರೆ. ಈಗ ವರಸನೆ ಬದಲಾಯಿಸ್ಬಿಟ್ಟಿದ್ದಾರೆ. ಆಮೇಲೆ ಕಾಂಗ್ರೆಸ್ ನಾಯಕರು ಇವ್ರನ್ನ ಬಿಟ್ಟು ಇವ್ರನ್ನ ಹೊರಗಿಟ್ಟು ರಾಜಕಾರಣ ಕ್ಷೇತ್ರದಲ್ಲೇ ಮಾಡಿದ್ದು, ರಾಜಕಾರಣ ಮಾಡಿದ್ದು ಇನ್ನಷ್ಟು ಕೋಪ ಜಾಸ್ತಿ ಮಾಡ್ದಂಗಾಗಿದೆ.